ನೋಡಿ, ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ 3 ಗ್ರಹಗಳ ಯುತಿ, ಗುರು ಆಗ್ಬೋದು, ಬುಧ ಆಗ್ಬೋದು, ಸೂರ್ಯ ಆಗ್ಬೋದು, 3 ಕರ್ಮಸ್ಥಾನದಲ್ಲಿ ಯುತಿ ಆದಾಗ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬದಲಾವಣೆ ಆಗ್ಬೋದು, ಅಂದ್ರೆ ಉತ್ತಮ, ನಿಮಗೆ ಪ್ರಮೋಷನ್ ಸಿಗೋದು, ಅಧಿಕಾರಿಯಿಂದ ಮೆಚ್ಚುಗೆ ಸಿಗೋದು, ಭೂಮಿ ವಾಹನಗಳಿಂದ ಲಾಭ ಸಿಗೋದು, ಎಲ್ಲಾ ರೀತಿಯಲ್ಲೂ ನಿಮಗೆ ಅನುಕೂಲವಾಗಿದೆ ತುಲಾ ರಾಶಿಯವರಿಗೆ. 11ನೇ ಮನೆಯಲ್ಲಿ ಕೇತು, 12ರಲ್ಲಿ ಶುಕ್ರ 12ಕ್ಕೆ ಬಂದಾಗ ಯಾವುದಾನ ಐಷಾರಾಮಿ ವಸ್ತು ಖರೀದಿಗೋಸ್ಕರ ಖರ್ಚು ಅಥವಾ ಶುಭ ಕಾರ್ಯಗಳಿಗೆ ಖರ್ಚು. 6ನೇ ಮನೆ ಶನೇಶ್ವರ ಇದೆ, ಸೊ ಕೆಲಸ ಕಾರ್ಯಗಳಿಗೆ ಚಿಂತೆ ಇಲ್ಲ. ಬಟ್ ಯಾವಾಗ ವಕ್ರಿಯ ಆಗುತ್ತೋ ಅರ್ಧ ಭಾಗ 5ನೇ ಮನೆ ರಿಸಲ್ಟ್ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಮತ್ತೆ ಎಚ್ಚರಿಕೆ, ಅವರ ಆರೋಗ್ಯದಲ್ಲ ಅಥವಾ ವಿದ್ಯಾಭ್ಯಾಸ ನಿಧಾನ ಆಗ್ಬೋದು. ಹಾಗಾಗಿ ಶನೈಶ್ಚರಿಗೆ ಇಲ್ಲಿ ಪರಿಹಾರ ಬೇಕು. ಶನೈಶ್ಚರಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಶನೈಶ್ಚರನಿಗೆ ಶನಿವಾರ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಖಂಡಿತ ನಿಮಗೆ ತುಲಾ ರಾಶಿಯವರಿಗೆ ಅನುಕೂಲದಾಯಕವಾಗಿ